ಅಯ್ಯೋ ನಾನೆಲ್ಲೋ ನಮ್ಮ ಮನೆ ಯಜಮಾನ್ರು ಅನ್ಕೊಂಡೆ. ಹೌದಾ? ಹ್ಮ್ ನೀನೇ ನಮ್ಮ ಮನೆ ಯಜಮಾನಿ ಅಂತ ಅನ್ಕೊಂಡಿದ್ದೆ ನಾನು ಬೇರೆ. ನಾನು ಅದೇ ಅನ್ಕೊಂಡಿದ್ದೆ, ನಮ್ಮ ಮನೆಗೆ ತೊಳಿಯಕ್ ಬೇಕಾಗಿರೋದು ಅಳಿಯ ಹ್ಮ್. ಅಂತ. ನಾನು ಹಂಗೆ ಅನ್ಕೊಂಡಿದ್ದೆ, ನಮ್ಮ ಮನೆ ಗುಡ್ಸಕ್ ಬೇಕಾಗಿರೋ ಸೊಸೆ ಅಂತ. ಹಿಂಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ನೀನು ಹಂಗೆಲ್ಲ ಮಾತಾಡೋ ಸರಿ ಇಲ್ಲ ನೋಡು. ನಾನ್ ಮಾತಾಡಿದ್ದೆ ಮಾತಾಡ್ತೇನೆ, ನಿನಗೆ ಸ್ವಂತವಾಗಿ ಮಾತಾಡಕ್ ಬರಲ್ಲ. ಎಲ್ಲ ನಿನಗೆ ಕೊಟ್ಬಿಟ್ಟಿದ್ದೀನಲ್ಲ, ನಿಂದು ನಂದು ಒಂದೇ ಆಟ ಅಲ್ವಾ, ಒಂದೇ ಥರ ಬರುತ್ತೆ. ಹೌದಾ? ಹೌದು. ನನಗೆ ಕಾಫಿ ಇಷ್ಟ, ನಿನಗೂ ಇಷ್ಟ ಆಗುತ್ತಾ? ನಂಗೆ ಕಾಫಿಗೆ ಹಾಕೋ ಹಾಲು ಇಷ್ಟ. ಮತ್ ನಾನ್ ಕಾಫಿ ಕುಡಿತೀನಲ್ಲ. ನಾನು ಹಾಲು ಕುಡಿತೀನಲ್ಲ. ಹಾಲು ಇರಲ್ಲ, ಫುಲ್ ಹಾಲಿಗೆ ಕಾಫಿ ಮಾಡ್ತೀನಲ್ಲ. ತಿರ್ಗ ಕರ್ಕೊಂಬಂದು ಕುಡಿತೀವಲ್ಲ. ಕರ್ದು ಕರ್ದು ಹೆಚ್ಚಲಲ್ಲಿ ಖಾಲಿ ಆಗುತ್ತಲ್ಲ. ಹಾಲ್ ಖಾಲಿ ಆದಾಗ ತಿರ್ಗಿ ಹಿಂದೆಯಿಂದ ಸ್ಟಾರ್ಟ್ ಮಾಡೋದು. ನಾಚಿಕೆ ಆಗಲ್ವಾ? ಆಗಲ್ಲ. ಯಾಕೆ? ಎಲ್ಲ ಅಲ್ಲಿ ಸಂತೆಯಲ್ಲಿ ಮಾರಿ ಬಂದ್ಬಿಟ್ಟಿದ್ದೀನಿ. ಎಷ್ಟು ರೂಪಾಯಿ? 1 ರೂಪಾಯಿ ಒಂದು, 1 ರೂಪಾಯಿ ಒಂದು, 1 ರೂಪಾಯಿ ಒಂದು, 1 ರೂಪಾಯಿ ಒಂದು. ನಿಂದನ್ನು ಮಾರ್ಕೊ ಬರತ್ತಾನೆ. ಕೇಳ್ದೆ, ಯಾರು ತಗೊಳ್ಳಿಲ್ಲ. ನಾನು ಇದ್ದಲ್ಲ ತಗೊಳಕ್ಕೆ. ನಿನ್ಗೆ ಅಲ್ಲ ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಲ್ಲ. ಓ, ಬೇರೆಯವ್ರಿಗಾದ್ರೆ ದುಡ್ಡು ಕೊಟ್ರೆ ಕೊಡ್ತೀಯಾ? ಇಲ್ಲಪ್ಪ. ಮತ್ತೆ ಏನೋ ನೋಡ್ದೆ. ಫ್ರೀಯಾಗಿ ಅಂತ ಅಂತಿದ್ಯಾ? ಏನೋ ನನ್ ಥರ್ಡ್ ಪರ್ಸನ್ ಏನೋ ಅನ್ನೋ ತರ. ನಾನು ಅಂದಿದ್ದ? ನಮ್ ತಾತನ ಅಂದಿದ್ದು. ನಾನು ನೆನಪಾಗ್ತಿಲ್ವಲ್ಲ. ಹೌದಾ? ನಾಳೆ ಸಿಗು, ಮಾತಾಡ್ತೀನಿ ಇದ್ರ ಬಗ್ಗೆ. ಸರಿ. ಏನ್ ಸರಿ? ಸಿಗ್ತೀನಲ್ಲ. ಏನ್ ಸಿಗ್ತೀಯ? ಮಾತಾಡಕ್ಕೆ. ಏನಕ್ ಸಿಗ್ತೀಯ? ಮಾಡಕ್ಕೆ. ಏನ್ನ? ಡಿಸ್ಕೋ ಡ್ಯಾನ್ಸ್. ನಿಜ? ನಿಜ. ಯಾವ ತರ? ಯಾವ ಆಂಗಲ್? ನೀನು ಯಾವ್ಯಾವ ಆ್ಯಂಗಲ್ ಕೇಳ್ಚೋ ಆ ಆ್ಯಂಗಲಲ್ಲೆಲ್ಲ. ಪ್ರತಿ ಸತಿ ಹಿಂಗೆ ಅಂತೀಯ? ಬನ್ನಿ ತಕ್ಷಣ ಕಂಫರ್ಟಬಲ್ ಆಗೋ ಆಂಗಲ್ ತೋರ್ಸ್ಬಿಟ್ಟು ಮಾಡ್ತೀಯ, ಖುಷಿ ಆಗುತ್ತೆ, ಸುಮ್ಮನಾಗ್ತೀಯ. ಯಾವುದಾದ್ರೇನು ಪ್ರತಿ, ನಾನು ನೀನು ಖುಷಿಯಾಗಿರ್ಬೇಕು. ಅವಂತ ಡೈಲಿ ದೋಸೆನೇ ತಿನ್ನಕ್ಕಾಗುತ್ತಾ? ಇಲ್ಲ, ದೋಸೆಲಿ ತೂತ್ಗಳು ಎಷ್ಟೊಂದು ಇರ್ತಾವಲ್ಲ. ಅದಕ್ಕೆ ಆ ತೂತ್ನೇ ಒಂಚೂರು ದೊಡ್ಡ ಮಾಡ್ಕೊಂಡು. ನಂಗೆ ಇದೇ ಇಷ್ಟ ಆಗಲ್ಲ ನಿನ್ ಮಾತು. ಯಾಕೆ? ಯಾವಾಗ್ಲೂ ನಿನ್ನಿಷ್ಟದ ಪ್ರಕಾರನೇ ಮಾಡ್ಬೇಕಾ? ನಿನ್ನಿಷ್ಟದ ಪ್ರಕಾರ ಕೇಳು, ಹಂಗೂ ಮಾಡ್ತೀನಿ. ಇಷ್ಟ ನಾನ್ ಕೇಳಲ್ಲ. ನಾನ್ ಮಾಡ್ತೀನಿ, ನೀನ್ ಮಾಡಿಸ್ಕೋಬೇಕಷ್ಟೆ. ಅಷ್ಟೇ ತಾನೇ, ಜಂಪ್ ಅಷ್ಟೇ ತಾನೇ. ಇನ್ನೇನು ಮಾಡ್ತೀಯ? ಮಾಡ್ಬಾ. ಏನಂದೆ? ಜಂಪ್ ಬಿಟ್ಟು ಇನ್ನೇನು ಮಾಡ್ತೀಯ? ಮಾಡ್ಬಾ ಅಂದೆ. ಈ ಡಾಮಿನೇಟಿಂಗೇ ಮಾಡ್ಬೇಡ ಅಷ್ಟೇ. ನಿನ್ ಕೈಲಿ ಆಗದು, ಇನ್ನೇನು ಮಾಡೋಕ್ಕಾಗತ್ತೆ? ಸಾಕು ಬಿಡು ಅಂದ್ರೆ ಬಿಡಲ್ಲ. ನೋವು ಬಂದು ತುಂಡಾಗಿರ್ಬೇಕು ನೀನ್ ಆಮೇಲೆ. ಅಲ್ಲಿ ಇದ್ಕೊಂಡೆ ಇಷ್ಟೊಂದು ನೋವು ಕೊಡ್ತೀಯ, ನೀನು ಅಲ್ಲಿ ಬಂದರೆ ಅಷ್ಟೇ ಅದ್ರ ಕತೆ. ನಿನಗೆ ಯಾಕೆ ನಾನಂದ್ರೆ ಇಷ್ಟ? ಅದು $1,000,000 ಪ್ರಶ್ನೆ. ಅದು ನೀನು ಕೇಳಬಾರ್ದು, ನಾನು ಉತ್ತರ ಹೇಳ್ಬಾರ್ದು. ಸರಿ ಆಯ್ತು. ಹಾಗಾದ್ರೆ ನಿನಗೆ ಯಾಕೆ ನನ್ ಜೊತೆ ಆತರ ಇರಕ್ಕೆಲ್ಲ ಇಷ್ಟ? ಇನ್ನ ಮದ್ವೆನೇ ಆಗಿಲ್ವಲ್ಲ? ಮದ್ವೆ ಆಗಿಲ್ಲ ಅಂದ್ರೆ ಮನ್ಸಲ್ಲೇ ಮದ್ವೆ ಆಗಿದೀವಲ್ಲ.
ಮದುವೆ ಅಂದರೆ ತಾಳಿ ಕಟ್ಟು ಮಾತ್ರಕ್ಕೆ ಹೆಂಡ್ತಿ ಅಲ್ಲ.